ಓಂ ಶಾಂತಿ. ಮುರಳಿಯ ದಿನಾಂಕ 19/2/2022. मीठे बच्चे, सदा इसी नशे में रहो कि ज्ञान सागर बाप ने ज्ञान देकर हमें स्वदर्शन चक्रधारी त्रिकालदर्शी बनाया है. हम हैं ಬ್ರಹ್ಮವಂಶಿ ಬ್ರಾಹ್ಮಣ್. ಮಧುರ ಮಕ್ಕಳೇ, ಸದಾ ಜ್ಞಾನಸಾಗರ ತಂದೆ ನಮಗೆ ಜ್ಞಾನ ನೀಡಿ ಸ್ವದರ್ಶನ ಚಕ್ರಧಾರಿ ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ ಎಂಬ ನಶೆಯಲ್ಲಿ ಇರಬೇಕು. ನಾವು ಈಗ ಬ್ರಹ್ಮವಂಶಿ ಬ್ರಾಹ್ಮಣರಾಗಿದ್ದೇವೆ. प्रश्न: तुम बच्चे ब्राह्मण बनते ही पद्मापदम भाग्यशाली बन जाते हो, कैसे? ನೀವು ಮಕ್ಕಳು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆದ ಕೂಡಲೇ ಪದ್ಮಾಪದಂ ಭಾಗ್ಯಶಾಲಿ ಆಗಿಬಿಡ್ತೀರಿ, ಹೇಗೆ? उत्तर: ब्राह्मण बनना अर्थात सेकंड में जीवन मुक्ति प्राप्त करना. बाप का बच्चा बना और वर्षे का अधिकार मिला तो जीवन मुक्ति तुम्हारा हक है. इसलिए तुम पद्मापदम भाग्यशाली हो. ಬ್ರಾಹ್ಮಣ ಆಗುವುದು ಅಂದರೆ ಕ್ಷಣದಲ್ಲಿ ಜೀವನ್ಮುಕ್ತಿಯ ಪ್ರಾಪ್ತಿ ಮಾಡಿಕೊಳ್ಳುವುದು. ತಂದೆಯ ಮಗು ಆದ ಕೂಡಲೇ ತಂದೆಯ ಆಸ್ತಿಗೆ ಅಧಿಕಾರಿ ಆಗಿಬಿಡ್ತೀರಿ. ಜೀವನ ಮುಕ್ತಿಯ ಮೇಲೆ ನಿಮಗೆ ಹಕ್ಕು ಇರ್ತದೆ. ಆದ್ದರಿಂದ ನೀವು ಪದ್ಮಾಪದಂ ಭಾಗ್ಯಶಾಲಿಗಳು ಆಗಿದ್ದೀರಿ. इस मृत्यु लोक में तो कोई सौभाग्यशाली भी नहीं है. अकाले मृत्यु होता रहता है. तुम बच्चे अभी काल पर जीत पाते हो. तुम्हें त्रिकालदर्शीपन का भी ज्ञान है. शिव बाबा 21 जन्मों के लिए तुम्हारी झोली भर रहे. ಈ ಮೃತ್ಯು ಲೋಕದಲ್ಲಿ ಒಬ್ಬರೂ ಸಹ ಸೌಭಾಗ್ಯಶಾಲಿ ಆಗಿಲ್ಲ. ನೀವು ನೋಡಿದರೆ ಪದ್ಮಾಪದಂ ಭಾಗ್ಯಶಾಲಿ ಆಗಿದ್ದೀರಿ. ಇಲ್ಲಿ ಅನೇಕರು ಅಕಾಲ ಮೃತ್ಯುಗೆ ವಶ ಆಗ್ತಾರೆ. ಅಕಾಲಿಕ ಮರಣ ಬರ್ತಾ ಇರ್ತದೆ. ನೀವು ಮಕ್ಕಳು ಕಾಲದ ಮೇಲೆ ವಿಜಯಿ ಆಗ್ತೀರಿ. ನಿಮಗೆ ತ್ರಿಕಾಲದರ್ಶಿತನದ ಜ್ಞಾನ ಇದೆ. तुम्हें त्रिकालदर्शीपन का ज्ञान है. शिव बाबा 21 जन्मों के लिए तुम्हारी झोली भर रहे. ಶಿವ ತಂದೆ 21 ಜನ್ಮಕ್ಕಾಗಿ ನಿಮ್ಮ ಜೋಳಿಗೆಯನ್ನು ತುಂಬುತ್ತಾ ಇದ್ದಾರೆ. ओम शांति. बच्चे समझते हैं हम कांटों से फूल बन रहे हैं, अर्थात मनुष्य से देवता बन रहे. यह कांटों का जंगल है. अब फिर फूलों के बगीचे में जाना है. ಮಕ್ಕಳಿಗೆ ತಿಳಿದಿದೆ ನಾವೀಗ ಮುಳ್ಳಿನಿಂದ ಹೂ ಆಗ್ತಾ ಇದ್ದೇವೆ. ಅಂದರೆ ಮನುಷ್ಯರಿಂದ ದೇವತಾ ಆಗ್ತಿದ್ದೇವೆ. ಇದು ಮುಳ್ಳಿನ ಕಾಡಾಗಿದೆ. ಮುಂದೆ ಬರುವುದು ಹೂವಿನ ತೋಟ ಇರ್ತದೆ. ಆ ಹೂವಿನ ತೋಟಕ್ಕೆ ನಾವು
ಹೋಗಬೇಕಾಗಿದೆ. ये दहली भी कोई समय परिस्थान थी. तुम बच्चे राज्य करते थे. फिर कोई राजा महाराजा के रूप में, कोई प्रजा के रूप में. ಈ ದೆಹಲಿ ಮೊದಲು ಪರಿಸ್ಥಾನ ಆಗಿತ್ತು. ಅಲ್ಲಿ ನೀವೇ ರಾಜ್ಯ ಆಳ್ತಿದ್ರಿ. ಕೆಲವರು ರಾಜ ಆಗಿದ್ರಿ, ಕೆಲವರು ಮಹಾರಾಜ ಆಗಿದ್ರಿ, ಕೆಲವರು ಪ್ರಜೆಗಳಾಗಿ ಆ ಸ್ವರ್ಗದಲ್ಲಿ ವಾಸ ಮಾಡ್ತಿದ್ರಿ. ಯಹ ತುಮ್ ಜಾನ್ತೆ ಹೋ ಅಬ್ ಸೃಷ್ಟಿ ಕಬ್ರಿಸ್ತಾನ್ ಹೋನಿ ಹೇ. ಪರಿಸ್ಥಾನ ಇರುವಂತಹ ಜಗತ್ತು ಭಾರತ ಈಗ ಸ್ಮಶಾನ ಆಗಲಿದೆ. उन पर तुम परिस्थान बनाएंगे. जानते हो यह सारी दुनिया नई बनती है. ಆ ಕಬ್ರಸ್ಥಾನದ ಮೇಲೆನೆ ನೀವು ಪರಿಸ್ಥಾನವನ್ನು ಸ್ಥಾಪನೆ ಮಾಡ್ತಿದ್ದೀರಿ. ಈ ಜಗತ್ತೇ ಹೊಸದಾಗ್ತಾ ಇದೆ. ಜಮುನಾ ಕೆ ಕಂಠೆ ಪರ್ राधे कृष्ण लक्ष्मी नारायण थे. ऐसे नहीं राधे कृष्ण राज्य करते हैं. नहीं, राधे दूसरी राजधानी की थी, कृष्ण दूसरी राजधानी के थे. दोनों फिर स्वयंवर हुआ. स्वयंवर के बाद लक्ष्मी नारायण बनते हैं. फिर इस परिस्थान में जमुना के कंठे पर ರಾಜ್ಯ ಕರ್ತೆ ಹೇ. ಮೊದಲು ಯಮುನೆಯ ತೀರದಲ್ಲಿ ರಾಧಾಕೃಷ್ಣರು ಮತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ರಾಧಾಕೃಷ್ಣರೇ ವಿವಾಹದ ನಂತರ ಲಕ್ಷ್ಮೀನಾರಾಯಣ ಆಗಿ ದೆಹಲಿ ಅಥವಾ ಪರಿಸ್ಥಾನದಲ್ಲಿ ರಾಜ್ಯ ಆಳ್ತಾರೆ. ಯ ಗದ್ದಿ ಬಹುತ್ ಪುರಾನಿ ಹೇ. आदि सनातन देवताओं की गद्दी बनती है. परंतु इन बातों को सिर्फ तुम बच्चे ही जानते हो. ದೆಹಲಿಯ ರಾಜ್ಯ ಸಿಂಹಾಸನ ಬಹಳ ಹಳೆಯದಾಗಿದೆ. ದೇವತಾ ಕಾಲದಿಂದನೂ ದೆಹಲಿ ನಮ್ಮ ದೇಶದ ರಾಜಧಾನಿಯಾಗಿದೆ. ಅನೇಕ ರಾಜ ವಂಶಗಳು ಅಲ್ಲಿ ಬಂದು राज्य आಳಿದ್ದಾರೆ. तुम अपना परिस्थान बना रहे हो, राजधानी स्थापन कर रहे हो. कैसे? ಯೋಗ ಬಲ್ से. ಈಗ ನೀವು ನಿಮ್ಮದೇ ಆದಂತಹ ಪರಿಸ್ಥಾನವನ್ನು ಸ್ಥಾಪನೆ ಮಾಡ್ತಿದ್ದೀರಿ. ಹೇಗೆ? ಯೋಗ ಬಲದಿಂದ. देवताओं की राजधानी लड़ाई से नहीं स्थापन हुई. तुम यहाँ सीखने आए हो राजयोग बल, जो 5000 वर्ष पहले सीखे थे. तुम कहेंगे बाबा कल्प पहले भी आज के ही दिन इसी समय हम बाबा से पढ़ना सीखे थे. ದೇವತೆಗಳ ರಾಜ್ಯ ಯುದ್ಧದಿಂದ ಸ್ಥಾಪನೆ ಆಗೋದಿಲ್ಲ, ಯೋಗ ಬಲದಿಂದ ಸ್ಥಾಪನೆಯಾಗ್ತದೆ. ಆ ರಾಜಯೋಗದ ಬಲವನ್ನೇ ನೀವೀಗ ಪುನಃ ಪಡ್ಕೊಳ್ತಾ ಇದ್ದೀರಿ. ಹಿಂದಿನ ಕಲ್ಪದಲ್ಲಿಯೂ ಸಹ ಇದೇ ಸಮಯದಲ್ಲಿ ತಂದೆಯಿಂದ ನೀವು ರಾಜಯೋಗ ಕಲ್ತಿದ್ರಿ, ರಾಜ್ಯ ಭಾಗ್ಯವನ್ನು ಪಡ್ಕೊಂಡಿದ್ರಿ. बच्चों के बिना बाप और कोई से बात कर न सके. यहाँ सिर्फ बच्चे ही आते हैं. बाप कहते मैं बच्चों को ही सिखलाता हूँ. ಮಕ್ಕಳ ವಿನಃ ತಂದೆ ಯಾರ ಜೊತೆಗೂ ಮಾತಾಡೋದಿಲ್ಲ. ನಾನು ಮಕ್ಕಳಿಗೆ ಮಾತ್ರ ಜ್ಞಾನ ಯೋಗ ಕಲಿಸ್ತೀನಿ. तुमको कितना नशा होना चाहिए. ज्ञान का सागर बाप है, उनको ही ज्ञान ज्ञानेश्वर कहते हैं. इसका अर्थ है ईश्वर जो ज्ञान का सागर है, वह इस समय तुमको ज्ञान देते हैं. ಆ ತಂದೆ ಮಕ್ಕಳ ವಿನಃ ಯಾರಿಗೂ ಜ್ಞಾನ ಯೋಗ ಕಲಿಸೋದಿಲ್ಲ.
ನಮಗೆ ಕಲಿಸ್ತಾ ಇದ್ದಾರಂದರೆ ನಮ್ಮಲ್ಲಿ ಎಷ್ಟು ನಶೆ ಇರಬೇಕು. ಜ್ಞಾನಸಾಗರ ತಂದೆ, ಯಾರಿಗೆ ಜ್ಞಾನೇಶ್ವರ ಅಂತ ಹೇಳಲಾಗ್ತದೆ, ಅವನೇ ಜ್ಞಾನ ಕೊಡುವಂತಹ ಈಶ್ವರ ಆಗಿದ್ದಾನೆ. इस समय तुमको ज्ञान देते. कौन सा ज्ञान? सृष्टि के आदि मध्य अंत्य का ज्ञान. तुम बच्चे स्वदर्शन चक्रधारी बनते हो. तुम ಬ್ರಹ್ಮವಂಶಿ हो. ಆ ಜ್ಞಾನಸಾಗರ ತಂದೆ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡ್ತಾನೆ. ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡ್ತಾನೆ. ನೀವು ಬ್ರಹ್ಮವಂಶಿಯಾಗಿದ್ದೀರಿ. ವಿಷ್ಣು ವಂಶಿಯಾಗಿ ರಾಜ್ಯ ಆಳ್ತೀರಿ. ವಿಷ್ಣು ವಂಶದಲ್ಲಿ ಇರುವಂಥ ದೇವತೆಗಳು ಸ್ವದರ್ಶನ ಚಕ್ರಧಾರಿ ಆಗಿರೋದಿಲ್ಲ, ತ್ರಿಕಾಲದರ್ಶಿನೂ ಆಗಿರೋದಿಲ್ಲ. ಹಂಸೋ ಸೂರ್ಯವಂಶಿ, ಫಿರ್ ಚಂದ್ರವಂಶಿ, फिर वैश्यवंशी, फिर शूद्रवंशी बने. अब फिर से ಬ್ರಾಹ್ಮಣವಂಶಿ ಬನೆ ಹೇ. ನಾವೇ ಸಂಗಮ ಯುಗದ ಬ್ರಾಹ್ಮಣರು. ಭವಿಷ್ಯದಲ್ಲಿ ಸೂರ್ಯವಂಶಿ, ಚಂದ್ರವಂಶಿ, ವೈಶ್ಯವಂಶಿ, ಶೂದ್ರವಂಶಿ ಆಗ್ತೇವೆ. ಮತ್ತೆ ಸಂಗಮ ಯುಗದಲ್ಲಿ ಬಂದು ಬ್ರಾಹ್ಮಣವಂಶಿ ಆಗಿದ್ದೇವೆ. तुम बरोबर जानते हो कि हम स्वदर्शन चक्रधारी हैं. सारे सृष्टि के आदि मध्य अंत्य का ज्ञान हमारे में है. इनसे ही फिर चक्रवर्ती राजा रानी बनेंगे. ನೀವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ. ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಮಲ್ಲಿ ಇದೆ. ಆದ್ದರಿಂದ ನಾವು ಮುಂದೆ ಚಕ್ರವರ್ತಿ ರಾಜ ರಾಣಿ ಆಗೋರಿದ್ದೇವೆ. यह नॉलेज सभी धर्म वालों के लिए है. शिव बाबा सबको कहते, इन ब्रह्मा को भी कहते. इनकी आत्मा भी अब सुन रही. तुम अब ब्राह्मण हो. हर एक मनुष्य मात्र शिव बाबा का बच्चा भी है, तो ब्रह्मा बाबा का भी बच्चा है. ಈ ಜ್ಞಾನ ಎಲ್ಲ ಧರ್ಮದವರ ಸಲುವಾಗಿ ಇದೆ. ಶಿವಬಾಬಾ ಎಲ್ಲರಿಗೂ ಸಹ ಈ ಜ್ಞಾನ ತಿಳಿಸ್ತಾರೆ. ಈ ಬ್ರಹ್ಮಬಾಬನಿಗೂ ಮೊದಲು ತಿಳಿಸ್ತಾರೆ. ಎಲ್ಲರಿಗೂ ಜ್ಞಾನ ಹೇಳುವಾಗ ಬ್ರಹ್ಮಬಾಬಾ ಮೊದಲು ಆ ಜ್ಞಾನ ಕೇಳಿಸ್ಕೋತಾರೆ. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ, ಈ ಪ್ರಪಂಚದಲ್ಲಿ ಇರುವ ಪ್ರತಿಯೊಬ್ಬ ಮನುಷ್ಯನು ಆ ನಿರಾಕಾರ ಪರಮಾತ್ಮನ ಮಗು ಆಗಿದ್ದಾರೆ. ಜೊತೆಗೆ ಬ್ರಹ್ಮ ತಂದೆಯ ಮಗುನೂ ಆಗಿದ್ದಾರೆ. ಬ್ರಹ್ಮ ಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ जिस्मानी और शिव बाबा है सबका रूहानी बाप. ಬ್ರಹ್ಮ ಬಾಬಾ ಸಾಕಾರ ಸೃಷ್ಟಿಗೆ ತಂದೆ ಆಗಿದ್ದಾರೆ. ಆದ್ದರಿಂದ ಸಾಕಾರ ಮನುಷ್ಯರು ಬ್ರಹ್ಮ ತಂದೆಯ ಮಕ್ಕಳಾಗಿದ್ದಾರೆ. ಇನ್ನು ನಿರಾಕಾರ ಪರಮಾತ್ಮ ಇಡೀ ಜಗತ್ತಿಗೆ 3 ಲೋಕಕ್ಕೂ ತಂದೆ ಆಗಿರುವ ಕಾರಣ ಎಲ್ಲ ಆತ್ಮರು ನಿರಾಕಾರ ರೂಪದಲ್ಲಿ ಶಿವನ ಮಕ್ಕಳು ಸಹ ಆಗಿದ್ದಾರೆ. ಶಿವ ಬಾಬಾ ಕೋ ಪ್ರಜಾಪಿತಾ ನಹಿ ಕಹಿ. ಶಿವ ಬಾಬಾ ಆತ್ಮಾओं का बाप है. ಆ ಶಿವ ತಂದೆಗೆ ಪ್ರಜಾಪಿತ ಅಂತ ಹೇಳೋದಿಲ್ಲ. ಶಿವ ಬಾಬಾ ಆತ್ಮಗಳ ತಂದೆ ಆಗಿದ್ದಾರೆ. ಬಾಪ್ ಕಹತೆ ಮೈ ಭಾರತವಾಸಿयों को राज्य भाग्य देता हूँ, जैसा सदा सुखी बनाता हूँ. 21 जन्मों के लिए वर्षा देता हूँ. फिर वह जब पूज्य से पुजारी बने तो मेरी ग्लानि करने लग पड़ते. ಬಾಬಾ ಹೇಳ್ತಾರೆ, ನಾನು ಭಾರತವಾಸಿಗಳಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತೀನಿ. 21 ಜನ್ಮಕ್ಕಾಗಿ ಸದಾ ಸುಖಿಯನ್ನಾಗಿ ಮಾಡ್ತೀನಿ. ಆ ಮಕ್ಕಳೇ ಪೂಜ್ಯ ಇದ್ದವರು ಪೂಜಾರಿಯಾದಾಗ
ನನಗೆ ಗ್ಲಾನಿ ಮಾಡ್ತಾರೆ. ಬಾಪ್ ಕಹತೆ कितना ऊंचा मैं तुम्हारा बाप हूँ, मैं ही भारत को ಹೆವನ್ ಪ್ಯಾರಡೈಸ್ ಬನಾತಾ. ಬಾಬಾ ಹೇಳ್ತಾರೆ, ನಾನು ಎಷ್ಟು ಉನ್ನತ ಸ್ಥಾನದಲ್ಲಿ ಇರುವಂಥ ತಂದೆ, ನಾನೇ ಬಂದು ಈ ಜಗತ್ತನ್ನು ಸ್ವರ್ಗ ಮಾಡ್ತೀನಿ. तुम फिर सर्वव्यापी कह ग्लानि करते हो. 5000 वर्ष पहले भारत स्वर्ग था, तुम ही राज्य करते थे, सो जरा था, आज अंधियारा है. ಯಾವ ತಂದೆ ಬಂದು ಭಾರತವನ್ನು ಸ್ವರ್ಗ ಮಾಡ್ತಾರೆ, ಆ ತಂದೆಗೆ ನೀವು ಸರ್ವವ್ಯಾಪಿ ಅಂತ ಹೇಳಿ ಗ್ಲಾನಿ ಮಾಡಿದ್ದೀರಿ. 5000 ವರ್ಷಗಳ ಹಿಂದೆ ಈ ಭಾರತ ಸ್ವರ್ಗ ಆಗಿತ್ತು. ಜಗತ್ತಿನಲ್ಲಿ ಬೆಳಕೇ ಬೆಳಕು ತುಂಬಿತ್ತು. ಕಲಿಯುಗದಲ್ಲಿ ಅಂಧಕಾರ ತುಂಬಿದೆ. ಪರಂತು ಸಮಜ್ತೆ ಹೇ ಯಹ ಸ್ವರ್ಗ ಹೇ. भारतवासी गाते हैं नई दुनिया में नया ಭಾರತ್ ರಾಮ ರಾಜ್ಯ ಹೋ. ಅಂಧಕಾರದಲ್ಲಿ ಇರುವಂಥ ಮನುಷ್ಯರು ಈ ವಿಜ್ಞಾನ ವೈಭವ ನೋಡಿ ಇದೇ ಸ್ವರ್ಗ ಅಂತಲೂ ತಿಳ್ಕೊಂಡಿದ್ದಾರೆ. ಆದರೆ ವಾಸ್ತವಿಕವಾಗಿ ಇದು ಸ್ವರ್ಗ ಅಲ್ಲ. ಸ್ವರ್ಗ ಹೊಸ ಪ್ರಪಂಚದಲ್ಲಿ ಇರ್ತದೆ. ಹೊಸ ಭಾರತ ಸ್ವರ್ಗ ಆಗಿರ್ತದೆ. मनुष्य फिर इसको ही नया समझ रहे हैं. यह ड्रामा है. इस समय माया का पिछाड़ी का पंप है. ಆದರೆ ಅಜ್ಞಾನಿ ಮನುಷ್ಯರು ಈ ಹಳೆ ಜಗತ್ತಿಗೆ ಹೊಸ ಜಗತ್ತು ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ಅಂದರೆ ಮಾಯೆಯ ಆಕರ್ಷಣೆ, ಮಾಯೆಯ ವೈಭವ ಎಲ್ಲ ಕಡೆಗೂ ಕಾಣಿಸ್ತಾ ಇದೆ. अब रावण राज्य मुर्दाबाद और राम राज्य जिंदाबाद होना है. राम राज्य कोई राम सीता के राज्य को नहीं कहा जाता. ಈಗ ರಾವಣ ರಾಜ್ಯ ಮುರ್ದಾಬಾದ್ ಆಗಲಿದೆ, ರಾಮರಾಜ್ಯ ಜಿಂದಾಬಾದ್ ಆಗಲಿದೆ. ಅಂದರೆ ರಾವಣ ರಾಜ್ಯ ಹೋಗಲಿದೆ, ರಾಮರಾಜ್ಯ ಬರಲಿದೆ. ರಾಮರಾಜ್ಯ ಅಂದರೆ ಸೀತೆಯ ಗಂಡನಾದಂತಹ ರಾಜಾರಾಮನ ರಾಜ್ಯ ಅಲ್ಲ. ರಾಮರಾಜ್ಯ ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯ. ನಿರಾಕಾರ ರಾಮನಿಂದ ಸ್ಥಾಪಿಸಲ್ಪಟ್ಟಂಥ ರಾಜ್ಯ ಪುನಃ ಈ ಭಾರತದಲ್ಲಿ ಬರಲಿದೆ. ಸೂರ್ಯವಂಶಿ ರಾಜ್ಯ ಕೋ ಹಿ ರಾಮ ರಾಜ್ಯ ಕಹಾ ಜಾತಾ ಹೇ. ಸೂರ್ಯವಂಶದ ರಾಜ್ಯಕ್ಕೆ ರಾಮರಾಜ್ಯ ಅಂತ ಹೇಳಲಾಗ್ತದೆ. ಸೂರ್ಯವಂಶ ಅಂದರೆ ಸತ್ಯಯುಗ, ಲಕ್ಷ್ಮೀನಾರಾಯಣರ ರಾಜ್ಯ. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ರಾಮ ಇರೋದಿಲ್ಲ, ನಿರಾಕಾರ ರಾಮನೂ ಇರೋದಿಲ್ಲ, ತ್ರೇತಾಯುಗದ ರಾಜಾರಾಮನೂ ಇರೋದಿಲ್ಲ. ಎಲ್ಲಿ? ಸತ್ಯಯುಗದಲ್ಲಿ. ಆದರೂ ಸಹ ಆ ಸತ್ಯಯುಗಕ್ಕೆ ರಾಮರಾಜ್ಯ ಅಂತ ಕರೀತಾರೆ. ಯಾಕೆ ಅಂದರೆ ಅದು ನಿರಾಕಾರ ರಾಮನಿಂದ, ನಿರಾಕಾರ ಪರಮಾತ್ಮನಿಂದ ಸ್ಥಾಪನೆ ಆಗಿರ್ತದೆ. ಯಹ ರಾಜಯೋಗ ಹೈ. यह नॉलेज कोई ब्रह्मा या कृष्ण नहीं पढ़ाते, यह परमात्मा पढ़ाते हैं. पतित पावन वह बाप है. ಈ ಜ್ಞಾನ ಬ್ರಹ್ಮ ಬಾಬಾ ಹೇಳ್ತಾ ಇಲ್ಲ, ಶ್ರೀಕೃಷ್ಣನೂ ಹೇಳ್ತಾ ಇಲ್ಲ. ನಿರಾಕಾರ ಪರಮಾತ್ಮ ಬಂದು ಈ ಜ್ಞಾನ ನಮಗೆ ಕೊಡ್ತಾ ಇದ್ದಾನೆ, ರಾಜಯೋಗ ಕಲಿಸ್ತಾ ಇದ್ದಾನೆ. ಪತಿತ ಪಾವನನು ಆ ಒಬ್ಬ ತಂದೆಯೇ ಆಗಿದ್ದಾನೆ. ಸಾರೇ ವಿಶ್ವಕ್ಕೋ ಹೆವನ್ ಬನಾನೆ ವಾಲಾ, ಸುಖ ಶಾಂತಿ ದೇನೆ ವಾಲಾ. यह भारत पहले सुखधाम था, आते तो सब शांति धाम से. ಪರಮಾತ್ಮ ಪತಿತ ಪಾವನ, ಇಡೀ ಜಗತ್ತಿಗೆ ಸುಖ ಶಾಂತಿ ಕೊಡುವಂಥವು. ಆ ಪರಮಾತ್ಮನೇ ಬಂದು ಭಾರತದಲ್ಲಿ ಸುಖಧಾಮದ ಸ್ಥಾಪನೆ ಮಾಡ್ತಾನೆ.
ನಾವೆಲ್ಲರೂ ಮೊದಲು ಶಾಂತಿಧಾಮದಲ್ಲಿ ಇರ್ತೇವೆ. ಅಲ್ಲಿಂದ ಪ್ರಪ್ರಥಮವಾಗಿ ಸುಖಧಾಮಕ್ಕೆ ಬರ್ತೇವೆ. ಆತ್ಮ ಸೋ ಪರಮಾತ್ಮ ನಹಿ. ಅಹಂ ಆತ್ಮ सूर्यवंशी, फिर क्षत्रिय, वैश्य, शूद्र बने. अब फिर ब्राह्मण वंश में आए. यह चक्र अर्थात बाजोली का खेल है. पहले पहले चोटी है ब्राह्मण, फिर क्षत्रिय. टोटल 84 जन्म भोगने पड़ते. ಆತ್ಮ ಸೋ ಪರಮಾತ್ಮ ಅಂತ ಹೇಳುವುದು ತಪ್ಪಾಗಿದೆ. ಆತ್ಮ ಸೋ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಅಂತ ಹೇಳುವುದು ಸರಿಯಾಗಿದೆ. ಹೀಗೆ ಆತ್ಮನೇ ಎಲ್ಲ ವರ್ಣಗಳಲ್ಲಿ ಬಂದು ಪಾತ್ರ ಅಭಿನಯಿಸ್ತದೆ. ಬಚ್ಚೆ ಇಸ್ಮೆ ಮುಂಜನೆ ಕಿ ಕೋಯಿ ಬಾತ್ ನಹಿ. ಇದು ಒಂದು ಚಕ್ರದ ಆಟ ಆಗಿದೆ. ಇದರಲ್ಲಿ ನೀವು ಸಂಶಯನೇ ಪಡಬಾರದು. सेकंड में जीवन मुक्ति. बच्चा बना और वर्षे का लायक हो गया. माँ के गर्भ से निकला और वर्षा लिया. यह भी सेकंड की बात है. जनक को सेकंड में जीवन मुक्ति मिली ना. ತಂದೆಯ ಮಗು ಆದ ಕೂಡಲೇ ಆಸ್ತಿಗೆ ಲಾಯಕ ಆಗ್ತೇವೆ. ಹೇಗೆ ಲೌಕಿಕದಲ್ಲಿ ಮಗು ಹುಟ್ಟಿದ ಕೂಡಲೇ ತಂದೆಯ ಆಸ್ತಿಗೆ ಅದು ಹಕ್ಕುದಾರ ಆಗ್ತದೆ. ಆದ್ದರಿಂದ ಇಲ್ಲಿ ತಂದೆಯ ಮೇಲೆ ನಿಶ್ಚಯ ಮಾಡಿದ ಕೂಡಲೇ ನಾವು ಜೀವನ್ಮುಕ್ತಿಗೆ ಅಧಿಕಾರಿಯಾಗ್ತೇವೆ. ಜನಕರಾಜನಿಗೆ ಕ್ಷಣದಲ್ಲಿ ಜೀವನ ಮುಕ್ತಿ ಸಿಕ್ಕಿತ್ತು ಅಂತ ಗಾಯನ ಇದೆ. ಅದು ನಮ್ಮ ಗಾಯನ ಆಗಿದೆ. ತುಮ್ ಅಮರ್ ಲೋಕಕ್ಕೆ ಮಾಲಿಕ್ ಬಂತೆ. यह मृत्यु लोक है. तुमसे सौभाग्यशाली और कोई है नहीं. ತಂದೆಯ ಮಕ್ಕಳಾಗಿರುವ ಕಾರಣ ನೀವು ಅಮರಲೋಕದ ಮಾಲೀಕರಾಗ್ತೀರಿ. ದ್ವಾಪರ ಕಲಿಯುಗ ಮೃತ್ಯುಲೋಕ ಆಗಿದೆ. ಈ ಮೃತ್ಯುಲೋಕದಲ್ಲಿ ಒಬ್ಬರೂ ಸೌಭಾಗ್ಯಶಾಲಿಗಳು ಇಲ್ಲ. ಇಲ್ಲಿ ಅಕಾಲೆ ಮರಣ ಇದೆ. यहाँ अकाले मृत्यु है. अब तुम काल पर विजय पाते. बाप कालों का काल है. उससे तुमको कितना वर्षा मिलता है. ತಂದೆಯಿಂದ ನೀವು ಅಮರಲೋಕದ ಆಸ್ತಿಯನ್ನು ಪಡ್ಕೊಳ್ತೀರಿ. ಕಾಲದ ಮೇಲೆ ವಿಜಯಿ ಆಗ್ತೀರಿ. तुम सभी धर्मों को भी जानना चाहिए. इसलिए यह ಚಿತ್ರ बनाए. ನೀವು ಮಕ್ಕಳು ನಿಮ್ಮ ಧರ್ಮದ ಜೊತೆಗೆ ಎಲ್ಲ ಧರ್ಮಗಳ ಇತಿಹಾಸನೂ ತಿಳ್ಕೋಬೇಕು. ಅದಕ್ಕಾಗಿಯೇ ಬಾಬಾ ಈ ಚಿತ್ರಗಳನ್ನು ಮಾಡಿಸಿದ್ದಾರೆ. ಯಹ ಪಾಠಶಾಲಾ ಹೈ. ಕೌನ್ ಪಢಾತೆ ಹೈ. ಇದು ಪಾಠಶಾಲೆ ಆಗಿದೆ. ಇಲ್ಲಿ ಯಾರು ಓದಿಸ್ತಾರೆ? ಭಗವಾನ ವಾಚ್. ಕೃಷ್ಣ ನಹಿ ಪಢಾತೆ. ಇಲ್ಲಿ ಪರಮಾತ್ಮ ಭಗವಂತ ಓದಿಸ್ತಾನೆ. ಶ್ರೀಕೃಷ್ಣ ಓದಿಸೋದಿಲ್ಲ. ಜ್ಞಾನಸಾಗರ್ ಕೃಷ್ಣ ನಹಿ ಪರಮಾತ್ಮ ಹೈ. ವಹಿ ತುಮಕೋ ಜ್ಞಾನ ದೇ ರಹೆ. ಜ್ಞಾನಸಾಗರ ಕೃಷ್ಣ ಅಲ್ಲ, ಪರಮಾತ್ಮ ಆಗಿದ್ದಾನೆ. ಅವನೇ ನಿಮಗೆ ಜ್ಞಾನ ಕೊಡ್ತಿದ್ದಾನೆ. तुम ज्ञान गंगा ये हो. देवताओं में यह ज्ञान होता ही नहीं. तुम ब्राह्मणों में ही यह ज्ञान है. त्रिकालदर्शीपन का. ನೀವು ಜ್ಞಾನ ಗಂಗೆಯರು. ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಈ ಜ್ಞಾನ ಗೊತ್ತಿರ್ತದೆ. ನೀವು ತ್ರಿಕಾಲದರ್ಶಿ ಆಗಿರ್ತೀರಿ. ಸತ್ಯಯುಗದ ದೇವತೆಗಳಲ್ಲಿ ಈ ಜ್ಞಾನ ಇರೋದಿಲ್ಲ. तुम जानते हो हम बाबा द्वारा काल पर जीत पाएंगे. वहाँ तुमको साक्षात्कार होगा कि यह पुराना शरीर छोड़
जाकर छोटा बच्चा बनेंगे। सर्प का मिसाल है, यह सब ಮಿಸಾಲ್ तुम्हारे लिए. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ನೀವು ಕಾಲದ ಮೇಲೆ ವಿಜಯಿಯಾಗಿರ್ತೀರಿ. ದೇಹ ಬಿಡುವಾಗ ಗೊತ್ತಾಗ್ತದೆ, ನಾನು ಈ ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗ್ತಿದ್ದೇನೆ, ಚಿಕ್ಕ ಮಗು ಆಗಿ ಹುಟ್ಟಲಿದ್ದೇನೆ ಅಂತ ಗೊತ್ತಾಗ್ತದೆ. ಹೇಗೆ ಸರ್ಪ ಹಳೆ ಪೊರೆಯನ್ನು ಬಿಟ್ಟು ಹೊಸ ದೇಹವನ್ನು ಧಾರಣೆ ಮಾಡ್ಕೋತದೆ, ಹಾಗೆ ದೇವತೆಗಳು ಸ್ವ ಇಚ್ಛೆಯಿಂದ ಖುಷಿಯಿಂದ ದೇಹವನ್ನು ಬಿಡ್ತಾರೆ. ಯಹ ಭಾರತ್ ಪಹಲೆ ಶಿವಾಲಯ ಥಾ, चैतन्य देवताओं का राज्य था, जिनके मंदिर बनाए हुए हैं. ಶಿವ ಬಾಬಾ ಆಕರ್ ಶಿವಾಲಯ ಬನಾತೆ. ಈ ಭಾರತ ಮೊದಲು ಶಿವಾಲಯ ಆಗಿತ್ತು. ಆದ್ದರಿಂದ ಇಲ್ಲಿ ಶಿವನ ಮಂದಿರಗಳು ಇವೆ, ದೇವತಾ ಮಂದಿರಗಳು ಕಟ್ಟಿದ್ದಾರೆ. ಶಿವ ತಂದೆಯೇ ಬಂದು ಈ ಭಾರತವನ್ನು ಶಿವಾಲಯ ಮಾಡ್ತಾರೆ. ರಾವಣ ಫಿರ್ ವೇಶ್ಯಾಲಯ ಬನಾತೆ. बड़े बड़े विद्वान पंडित यह नहीं जानते कि ರಾವಣ क्या चीज़ है. ಶಿವ ಬಾಬಾ ಬಂದು ಈ ಜಗತ್ತನ್ನು ಶಿವಾಲಯ ಮಾಡ್ತಾರೆ. ರಾವಣ ಬಂದು ಇದನ್ನು ವೇಶ್ಯಾಲಯ ಮಾಡ್ತಾನೆ. ದೊಡ್ಡ ದೊಡ್ಡ ವಿದ್ವಾನ ಪಂಡಿತರಿಗೂ ರಾವಣ ಯಾರು ಅನ್ನೋದು ಗೊತ್ತಿಲ್ಲ. ತುಮ್ ಜಾನ್ತೆ ಹೋ, ರಾವಣ ಕಾ ಆಧಾ ಕಲ್ಪ राज्य चलता है. दिल्ली पर पहले लक्ष्मी नारायण का राज्य था. कहते हैं क्राइस्ट से 3000 वर्ष पहले भारत हेवन था. ದೆಹಲಿಯಲ್ಲಿ ಮೊದಲು ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು. ಅರ್ಧ ಕಲ್ಪ ದೇವತೆಗಳ ರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ ನಡೀತದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿದೆ. ಕ್ರೈಸ್ತ ಧರ್ಮದವರು ಹೇಳ್ತಾರೆ 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು ಅಂತ. ಪರಂತು ಫಿರ್ ಭೂಲ್ ಗಯೆ. ಆದರೆ ನಂತರ ಅವರೂ ಸಹ ಆ ಸ್ವರ್ಗವನ್ನು ಮರ್ತಿದ್ದಾರೆ. ಕೋಯಿ ಮರ್ತಾ ಹೇ, ಕಹತೆ ಹೇ ಸ್ವರ್ಗವಾಸಿ ಹುವಾ, ಮುಖ ಮೀಠಾ ಕರ್ ದೇತೆ. जब भारत स्वर्ग था तो पुनर्जन्म भी स्वर्ग में होता था. अब भारत नरक है तो पुनर्जन्म भी नरक में लेते हैं. ಇಲ್ಲಿ ಯಾರಾದರೂ ದೇಹ ಬಿಟ್ಟರೆ ಸ್ವರ್ಗವಾಸಿ ಆದರು ಅಂತ ಹೇಳ್ತಾರೆ. 13ನೇ ದಿನ ಸಿಹಿ ಊಟ ಮಾಡ್ತಾರೆ. ಯಾಕೆ ಅಂದರೆ ಹೋದವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂಥೇಳಿ. ಬಾಬಾ ಹೇಳ್ತಾರೆ, ಭಾರತ ಮೊದಲು ಸ್ವರ್ಗ ಆಗಿತ್ತು. 2 ಯುಗಗಳವರೆಗೆ ಸ್ವರ್ಗದಲ್ಲಿ ದೇಹ ಬಿಡುವಂಥವರು ಸ್ವರ್ಗದಲ್ಲೇ ಪುನರ್ಜನ್ಮ ಪಡ್ಕೋತಿದ್ರು. ಭಾರತ ಈಗ ನರಕ ಆಗಿದೆ. ನರಕದಲ್ಲಿ ದೇಹ ಬಿಡೋರು ಮತ್ತೆ ನರಕದಲ್ಲಿನೇ ಪುನರ್ಜನ್ಮ ತಗೊಳ್ತಾರೆ. अब बच्चों की बुद्धि में है कि ऊंचते ऊंच शिव बाबा इस ब्रह्मा द्वारा बैठ सभी ವೇದ ಶಾಸ್ತ್ರೋं का ಸಾರ್ ಸಮझाते. ಈಗ ನಮಗೆ ತಿಳಿದಿದೆ, ಉನ್ನತಾತಿ ಉನ್ನತ, ಶ್ರೇಷ್ಠಾತಿ ಶ್ರೇಷ್ಠ ಆಗಿರುವಂತಹ ತಂದೆ ಬ್ರಹ್ಮಾರವರ ಮೂಲಕ ನಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರನೇ ತಿಳಿಸ್ತಾರೆ. भक्ति मार्ग में मनुष्य खर्चा करते करते कौड़ी मिसल बन गए. बाप कहते, मैंने तुम बच्चों को हीरे जवाहरों के महल बना कर दिए, फिर तो तुमको नीचे उतरना ही था. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಖರ್ಚು ಮಾಡ್ತಾ ಮಾಡ್ತಾ ಕೌಡೆ ಸಮಾನ ಆಗಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಬಂಗಾರದ ಅರಮನೆಗಳನ್ನು ಮಾಡಿಕೊಟ್ಟಿದ್ದೆ.
ವಜ್ರ ರತ್ನಗಳ ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದೆ. ನೀವು ಇಳಿತಾ ಇಳಿತಾ ಎಲ್ಲವನ್ನು ಕಳ್ಕೊಂಡಿದ್ದೀರಿ. ಕಲಾ ಕಮ್ತಿ ಹೋನಿ ಹಿ ಥಿ. उस समय कोई ऊपर चढ़ न सके क्योंकि है ही गिरती कला का समय. ಆದರೆ ನಾಟಕದ ಅನುಸಾರವಾಗಿ ನೀವು ಇಳಿಲೇಬೇಕಿತ್ತು, ಇಳಿದಿದ್ದೀರಿ. ಇಳಿಯುವ ಸಮಯದಲ್ಲಿ ಯಾರೂ ಏರೋದಿಲ್ಲ. ಅದು ಕೇವಲ ಇಳಿಯುವ ಸಮಯ ಆಗಿತ್ತು. इस समय सबसे ऊंचा ईश्वरीय औलाद हो, फिर देवता ಕ್ಷತ್ರಿಯ बनना है. ಸಂಗಮ ಯುಗದಲ್ಲಿ ಮಾತ್ರ ಏರುವ ಕಲೆಗೆ ಹೋಗ್ತೀರಿ. ಭವಿಷ್ಯದಲ್ಲಿ ದೇವತಾ ಆಗ್ತೀರಿ, ನಂತರ ಕ್ಷತ್ರಿಯ ಆಗ್ತೀರಿ. ಕಿತನಾ ಭಿ ಕೋಯಿ ದಾನ ಪುಣ್ಯ ಕರೆ ಭಕ್ತಿ ಮಾರ್ಗ में खर्चा करते करते कला उतरनी ही है. बाबा भी बच्चों से पूछते, मैंने तुमको इतना साहूकार बनाया, तुमने सारा धन कहाँ किया, क्या किया? ಬಾಬಾ ಹೇಳ್ತಾರೆ, ದಾನ ಪುಣ್ಯ ಭಕ್ತಿ ಮಾಡ್ತಾ ಮಾಡ್ತಾ ಎಲ್ಲವನ್ನೂ ಕಳ್ಕೊಂಡಿದ್ದೀರಿ. ಬಾಬಾ ನಿಮಗೆ ಕೇಳ್ತಾರೆ, ನಾನು ನಿಮಗೆ ಎಷ್ಟು ಸಾಹುಕಾರ ಮಾಡಿದ್ದೆ, ಎಷ್ಟೊಂದು ಹಣ ಸಂಪತ್ತನ್ನು ಕೊಟ್ಟಿದ್ದೆ, ಅದನ್ನು ಏನು ಮಾಡಿದ್ದೀರಿ, ಹೇಗೆ ಕಳ್ಕೊಂಡ್ರಿ? ಬಚ್ಚೆ ಕಹತೆ, ಬಾಬಾ आपके ही मंदिर बनाए. अब फिर शिव भोलानाथ हमारी 21 जन्मों के लिए झोली भर रहे. ಆವಾಗ ಮಕ್ಕಳು ಏನು ಹೇಳ್ತೀವಿ ನಾವು ಬಾಬನಿಗೆ, ಬಾಬಾ ನಿನ್ನ ಮಂದಿರಗಳನ್ನು ಕಟ್ಟಿಸೋದಕ್ಕಾಗಿಯೇ ನಾವು ನಮ್ಮ ಹಣವನ್ನು ಖರ್ಚು ಮಾಡಿದ್ದೀವಿ. ಭಕ್ತಿ ಪೂಜೆ ಯಾತ್ರೆ ಜಾತ್ರೆ ಮಾಡಲಿಕ್ಕೆ ಹಣವನ್ನು ಖರ್ಚು ಮಾಡಿದ್ದೀವಿ. ಅದಕ್ಕೆ ಮತ್ತೆ ಬಾಬಾ ಹೇಳ್ತಾರೆ, ಈಗ ನಾನು ನಿಮ್ಮ ಜೋಳಿಗೆಯನ್ನು 21 ಜನ್ಮಕ್ಕಾಗಿ ತುಂಬ್ತಾ ಇದ್ದೀನಿ. ಬಾಬಾ ಕಹತೆ, ಐ ಆಮ್ ಯುವರ್ ಒಬಿಡಿಯೆಂಟ್ ಸರ್ವೆಂಟ್, ಮೋಸ್ಟ್ ಒಬಿಡಿಯೆಂಟ್ ಫಾದರ್, मोस्ट ओबीडियंट टीचर, पारलौकिक फादर, पारलौकिक टीचर और परलोक में रहने वाला मोस्ट ओबीडियंट सद्गुरु भी हूँ. ಈಗ ಬಾಬಾ ಹೇಳ್ತಾರೆ, ನಾನು ನಿಮಗೆ ಆಜ್ಞಾಕಾರಿ ಸೇವಕ, ಆಜ್ಞಾಕಾರಿ ತಂದೆ, ಆಜ್ಞಾಕಾರಿ ಶಿಕ್ಷಕ, ಆಜ್ಞಾಕಾರಿ ಗುರು, ಆಜ್ಞಾಕಾರಿ ಸೇವಕ. ಪರಲೋಕದಲ್ಲಿ ಇರುವಂತಹ ಆಜ್ಞಾಕಾರಿ ಸತ್ಯ ಗುರು ನಾನು ಬಂದಿದ್ದೇನೆ. ತುಮಕೋ ಸಾಥ್ ಲೇ ಜಾऊंगा और कोई गुरु तुमको साथ नहीं ले जाए. ನಾನೇ ಬಂದು ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಉಳಿದವರು ದೇಹಧಾರಿ ಗುರುಗಳು ಯಾರೂ ಸಹ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗಿಲ್ಲ. इसमें डरने की कोई बात नहीं. तुम बच्चों को ज्ञान का तीसरा नेत्र मिला है. इन नेत्रों से इस बाबा को देखते हो. शिव बाबा को तो बुद्धि के नेत्र से जाना जाता है. ಬಾಬಾ ಹೇಳ್ತಾರೆ, ಯಾವ ಗುರುಗಳು ನಮ್ಮನ್ನು ಮುಕ್ತಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಧೈರ್ಯದಿಂದ ಹೇಳ್ರಿ. ಇದರಲ್ಲಿ ಭಯ ಪಡುವ ಮಾತೇ ಇಲ್ಲ. ಈಗ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ತಂದೆಯಿಂದ ನಿಮಗೆ ದಿವ್ಯ ಬುದ್ಧಿಯ ನೇತ್ರ ಸಿಕ್ಕಿದೆ. ಆ ದಿವ್ಯ ಬುದ್ಧಿಯಿಂದ ನೀವು ತಂದೆಯನ್ನು ಗುರುತಿಸ್ತೀರಿ, ಆ ನಿರಾಕಾರ ತಂದೆಯನ್ನು ಆ ದಿವ್ಯ ನೇತ್ರದಿಂದ ನೋಡ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಊಂಚತೆ ಊಂಚಾ ಶಿವ ಬಾಬಾ, फिर ब्रह्मा विष्णु शंकर, फिर ब्रह्मा सरस्वती, फिर लक्ष्मी नारायण. बस उन्होंने कितने ढेर चित्र बनाए. ಬಾಬಾ ಹೇಳ್ತಾರೆ, ಎಲ್ಲರಕ್ಕಿಂತ ಮೇಲೆ ಶಿವಬಾಬನ ಚಿತ್ರ ಇರಬೇಕು. ಅದರ ಕೆಳಗೆ
ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇರಬೇಕು. ಅದರ ಕೆಳಗೆ ಬ್ರಹ್ಮ ಮತ್ತು ಸರಸ್ವತಿಯವರ ಚಿತ್ರ ಇರಬೇಕು. ಅದರ ಕೆಳಗೆ ಲಕ್ಷ್ಮೀನಾರಾಯಣರ ಚಿತ್ರ ಇರಬೇಕು. ಇಷ್ಟು ಚಿತ್ರಗಳು ಇದ್ದರೆ ಸಾಕು. ಆದರೆ ಭಕ್ತಿಯಲ್ಲಿ ಅನೇಕ ದೇವತೆಗಳ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ. ದೇವತಾ ಚಿತ್ರಗಳ ಸಂಖ್ಯೆ ಎಷ್ಟಿದೆ ಭಾರತದಲ್ಲಿ ಅಂದರೆ ಲೆಕ್ಕನೇ ಮಾಡಲಿಕ್ಕಾಗಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟೆಷ್ಟು ವಿಗ್ರಹಗಳು, ಎಷ್ಟೆಷ್ಟು ಫೋಟೋಗಳು, ಎಷ್ಟೆಷ್ಟು ಚಿತ್ರಗಳದಾವೆ. ಮನೆ ದೇವರು, ಕುಲದೇವರು, ತಾಯಿ ಮನೆ ದೇವರು, ಗಂಡನ ಮನೆ ದೇವರು ಅಂತ ಎಷ್ಟೆಲ್ಲ ಇಟ್ಕೊಂಡಿರ್ತಾರೆ. ಅದರಲ್ಲೂ 6-8 ಭುಜಾ ವಾಲಾ ಕೋಯಿ ಹೈ ನಹಿ ಲೇಕಿನ್ ದಿಖಾತೆ. ಕೆಲವ್ರ ಮನೆಯಲ್ಲಿ ಅಷ್ಟಭುಜಾದೇವಿ, ಕೆಲವ್ರ ಮನೆಯಲ್ಲಿ ದಶಭುಜಾದೇವಿ, ಹೀಗೆ 6-8 ಭುಜಗಳು ಉಳ್ಳಂತಹ ದೇವಿಯರನ್ನು ತೋರಿಸಿದ್ದಾರೆ. ಆ ಥರ ಅಷ್ಟೊಂದು ಕೈಗಳು ಇರುವಂತಹ ದೇವತೆಗಳು ಯಾರೂ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಯ ಸಬ್ ಹೈ ಭಕ್ತಿ ಮಾರ್ಗ ಕಾ ಖೇಲ್. ಒಬ್ಬರಿಗೆ 8 ಕೈ, ಒಬ್ಬರಿಗೆ 10 ಕೈ, ಒಬ್ಬರಿಗೆ 4 ಕೈ, ಒಬ್ಬರಿಗೆ 3 ತಲೆ, ಇನ್ನೊಬ್ಬರಿಗೆ 4 ತಲೆ, ಈ ಥರ ಏನು ತೋರಿಸಿದ್ದಾರೆ. ಆ ಥರ ಯಾರೂ ಇರೋದಿಲ್ಲ. ಅದು ಭಕ್ತಿಯ ಆಟ ಆಗಿದೆ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ವಾಸ್ತವ ಮೇ ಸರ್ವಶಾಸ್ತ್ರಮಯಿ ಶಿರೋಮಣಿ ಹೇ ಗೀತಾ. ಭಕ್ತಿಯಲ್ಲಿ ಏನು ವಿವಿಧ ಚಿತ್ರಗಳನ್ನು ಮಾಡಿ, ಗೊಂಬೆಗಳನ್ನು ಮಾಡಿ ಆಟ ಮಾಡ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಅದು ಸಮಯದ ವ್ಯರ್ಥತೆಯಾಗಿದೆ. ಸಮಯ ವ್ಯರ್ಥವಾಗಿ ಕಳೀತಾ ಇದ್ದಾರೆ, ಹಣ ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ವಾಸ್ತವ ಮೇ ಸರ್ವಶಾಸ್ತ್ರ ಶಿರೋಮಣಿ ಗೀತಾ ಹೇ. ಏನಾದರೂ ನಿಜವಾಗ್ಲೂ ಓದೋದಾಗಿದ್ದರೆ ಎಲ್ಲರೂ ಆ ಭಗವದ್ಗೀತೆಯನ್ನು ಓದಬೇಕಿತ್ತು. ಅದರಲ್ಲಿ ಇರುವ ಅರ್ಥ ತಿಳ್ಕೋಬೇಕಿತ್ತು. ಅದರಂತೆ ಆಚರಣೆ ಮಾಡಬೇಕಿತ್ತು. ಆಗ ಏನಾದರೂ ಸ್ವಲ್ಪ ಲಾಭ ಸಿಗ್ತಿತ್ತು. ಯಾಕೆ ಅಂದರೆ ಭಗವದ್ಗೀತೆ ಸರ್ವಶಾಸ್ತ್ರ ಶಿರೋಮಣಿಯಾಗಿ ಎಲ್ಲ ವೇದ ಶಾಸ್ತ್ರಗಳಿಗೆ ತಾಯಿಯಾಗಿದೆ. ಉನ್ಮೇ ಭೀ ಬಾಪ್ ಕೆ ಬದಲೆ ಬಚ್ಚೆ ಕಾ ನಾಮ್ ಡಾಲ್ ಏಕಜ್ ಭೂಲ್ ಕರ್ ದಿಯೆ. ಆದರೆ ಭಕ್ತಿ ಮಾರ್ಗದಲ್ಲಿ ಆ ಗೀತೆಯನ್ನು ಸಹ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ತಂದೆಯ ಬದಲಾಗಿ ಮಗನ ಹೆಸರನ್ನು ಸೇರಿಸಿದ್ದಾರೆ. ಇದು ಬಹಳ ದೊಡ್ಡ ಏಕಮೇವ ತಪ್ಪಾಗಿದೆ. ಯಹ ಭೀ ಡ್ರಾಮಾ ಹೈ. ಆದರೆ ಅದು ಸಹ ನಾಟಕದಲ್ಲಿ ಇತ್ತು. ಆ ತಪ್ಪು ಮಾಡುವುದೂ ಸಹ ನಾಟಕದಲ್ಲಿ ಇತ್ತು. ಆ ಥರ ಭಕ್ತರು ಆ ತಪ್ಪನ್ನು ಮಾಡಿದ್ದಾರೆ. ಸಬ್ಕಾ ಸದ್ಗತಿ ದಾತಾ ಪತಿತ ಪಾವನ್ ಏಕ ಬಾಪ ಹಿ ಹೈ. ಫಿರ್ ದೂಸರಾ ಬಾಪ್ ಹೈ ಪ್ರಜಾಪಿತಾ ಬ್ರಹ್ಮ. तीसरा है लौकिक बाप. जन्म बाय जन्म 2 बाप मिलते. ಎಲ್ಲರ ಸದ್ಗತಿ ದಾತ ಪತಿತ ಪಾವನ ತಂದೆ ಒಬ್ಬನೇ. ಎರಡನೆಯವರು ಅಂದರೆ ಪ್ರಜಾಪಿತ ಬ್ರಹ್ಮ. ಮೂರನೆಯವರು ಲೌಕಿಕದ ತಂದೆ. ಪ್ರತಿ ಜನ್ಮದಲ್ಲಿ ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ಎಲ್ಲರಿಗೂ ಇಬ್ಬರು ತಂದೆ ಇರ್ತಾರೆ. ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪರಮಾತ್ಮ ತಂದೆ. ಇಸ್ ಸಮಯ ಪರ 3 ಬಾಪ್ ಮಿಲ್ತೆ. ಸಂಗಮ ಯುಗದಲ್ಲಿ ಮಾತ್ರ ಪ್ರತಿಯೊಬ್ಬರಿಗೂ 3 ಜನ ತಂದೆ ಸಿಗ್ತಾರೆ. ಸತ್ಯತ್ರೇತಾಯುಗದಲ್ಲಿ ಒಬ್ಬರೇ ತಂದೆ, ಲೌಕಿಕ ತಂದೆ ಮಾತ್ರ ಇರ್ತಾರೆ. ದ್ವಾಪರ ಕಲಿಯುಗದಲ್ಲಿ ಇಬ್ಬರು ತಂದೆ, ಒಬ್ಬರು ಲೌಕಿಕ ತಂದೆ, ಇನ್ನೊಬ್ಬರು ಪರಮಾತ್ಮ. ಲೌಕಿಕ ತಂದೆ ಇದ್ರೂ ಸಹ
ಜನ ಆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಲಿಕ್ಕೆ ಶುರು ಮಾಡ್ತಾರೆ ದ್ವಾಪರ ಕಲಿಯುಗದಲ್ಲಿ. ಇನ್ನು ಸಂಗಮ ಯುಗದಲ್ಲಿ ನಮಗೆ ಮೂರನೇ ತಂದೆ ಸಿಗ್ತಾರೆ. ಅವರು ಅಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. कहते हैं ज्ञान भक्ति और वैराग्य. अब वैराग्य भी 2 प्रकार का होता है. ಹೇಳ್ತಾರೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ. ವೈರಾಗ್ಯವೂ ಸಹ 2 ಪ್ರಕಾರದ್ದು ಇರ್ತದೆ. ಏಕ ಹೇ ಹದ್ ಕಾ, ದೂಸರಾ ಹೇ ಬೇಹದ್ ಕಾ. ವೈರಾಗ್ಯದಲ್ಲಿ 2 ಪ್ರಕಾರದ ವೈರಾಗ್ಯ ಇದೆ. ಒಂದು ಹದ್ದಿನ ವೈರಾಗ್ಯ, ಅಲ್ಪಕಾಲದ ವೈರಾಗ್ಯ. ಎರಡನೇದು ಬೇಹದ್ದಿನ ವೈರಾಗ್ಯ, ಸದಾಕಾಲದ ವೈರಾಗ್ಯ. सन्यासी घर बार छोड़ जंगल में चले जाते, यहाँ तो तुम पुरानी दुनिया को बुद्धि से छोड़ते, वह हठयोग यह राजयोग. ಸನ್ಯಾಸಿಗಳು ಮನೆ ಸಂಸಾರ ಬಿಟ್ಟು ಕಾಡಿಗೆ ಹೋಗ್ತಾರೆ. ಇಲ್ಲಿ ನೀವು ಮನೆಯಲ್ಲಿ ಇದ್ದುಕೊಂಡೇ ಬುದ್ಧಿಯ ಮೂಲಕ ಹಳೆ ಪ್ರಪಂಚವನ್ನು ಮರಿತೀರಿ. ಬುದ್ಧಿಯ ಮೂಲಕ ಹಳೆ ಪ್ರಪಂಚದ ತ್ಯಾಗ ಮಾಡ್ತೀರಿ. ಇದು ರಾಜಯೋಗ, ಅದು ಹಠಯೋಗ ಆಗಿದೆ. ಹಠಯೋಗಿ ಕಭಿ ರಾಜಯೋಗ ಸಿಖಲಾ ನಹೀ ಸಕ್ತೆ, ಬಹುತ್ ಅಚ್ಚಿ ಅಚ್ಚಿ ಬಾತೆ ಸಮझने की. ಹಠಯೋಗಿಗಳು ಯಾವತ್ತೂ ರಾಜಯೋಗ ಕಲಿಸೋದಿಲ್ಲ. ಇವೆಲ್ಲ ಒಳ್ಳೊಳ್ಳೆ ಮಾತುಗಳನ್ನು ನೀವು ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ತುಮ್ ಬಚ್ಚೆ ಹಿ ಇಸ್ ಸಮಯ ಕಾಟೋನ್ ಸೆ ಫೂಲ್ ಬಂತೆ. ನೀವೇ ಮಕ್ಕಳು ಈ ಸಮಯದಲ್ಲಿ ಮುಳ್ಳಿನಿಂದ ಹೂ ಆಗ್ತೀರಿ. ಪಹಲೆ ನಂಬರ್ ಮೇ ದೇಹ ಅಭಿಮಾನ್ ಕಾ ಬಡಾ ಕಾಟ ಹೈ. ಮೊದಲೇ ನಂಬರಿನ ಮುಳ್ಳಾಗಿದೆ ದೇಹ ಅಭಿಮಾನ. उनको बाप ही छुड़ा सकते और कोई की ताकत नहीं. ಮೊದಲನೇ ನಂಬರ್ದಲ್ಲಿ ಇರುವಂಥ ಮುಳ್ಳು ದೇಹ ಅಭಿಮಾನ. ಅದನ್ನು ತಂದೆ ಮಾತ್ರ ಆ ದೇಹ ಅಭಿಮಾನ ಬಿಡಿಸ್ತಾರೆ. ಬೇರೆ ಯಾರಿಂದನೂ ಸಹ ಮನುಷ್ಯರಲ್ಲಿ ಇರುವಂಥ ದೇಹ ಅಭಿಮಾನ ಬಿಡಿಸಲಿಕ್ಕೆ ಆಗೋದಿಲ್ಲ. ಯಾರಲ್ಲಿಯೂ ಸಹ ದೇಹ ಅಭಿಮಾನ ಬಿಡಿಸುವಂಥ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಬಾಬೋರಲ್ಲಿ ಮಾತ್ರ ಇದೆ ದೇಹ ಅಭಿಮಾನ ಬಿಡಿಸುವಂಥ ಶಕ್ತಿ. ಆ ಶಕ್ತಿಯಿಂದ ಅಷ್ಟು ಅವನು ಬಂದು ಬಿಡಿಸ್ಲಿಕ್ಕೆ ನೋಡಿದ್ರೂ ಈ ಮನುಷ್ಯರು ಬಾಬನ ಮಕ್ಕಳು ದೇಹ ಅಭಿಮಾನ ಬಿಡ್ತಾ ಇಲ್ಲ. ಇನ್ನು ಯಾರಾದರೂ ಸಾಮಾನ್ಯರು ಬಂದು ಬಿಡಿ ಅಂತ ಹೇಳಿದರೆ ಇವ್ರು ಹೆಂಗೆ ಬಿಡ್ತಿದ್ರು? ಪರಮಾತ್ಮನೇ ಬಂದು ದಿನಾ 3 ಹೊತ್ತೂ ದೇಹಾಭಿಮಾನ ಬಿಡಿ, ದೇಹಾಭಿಮಾನ ಬಿಡ್ರಿ, ಅಹಂಕಾರ ಬಿಡ್ರಿ ಅಂತ ಹೇಳ್ತಿದ್ರೂ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಸಂಪೂರ್ಣ ಅಹಂಕಾರವನ್ನು ಬಿಟ್ಟು ನಿರಹಂಕಾರಿ ಆಗ್ತಾರೆ, ದೇಹ ಅಭಿಮಾನವನ್ನು ಬಿಡ್ತಾರೆ. ಆ ಶಕ್ತಿ ಪರಮಾತ್ಮ ತಂದೆಯಲ್ಲಿ ಮಾತ್ರ ಇದೆ. ಅಚ್ಚ मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯಾಂಶಗಳು. इस पुरानी दुनिया को बुद्धि से भूल बेहद का वैरागी बनना है. देहाभिमान के भूत को निकाल देना है. ಈ ಹಳೆ ಪ್ರಪಂಚವನ್ನು ಬುದ್ಧಿಯಿಂದ ಮರಿಬೇಕು. ಬೇಹದ್ದಿನ ವೈರಾಗಿ ಆಗಬೇಕು.
ದೇಹ ಅಭಿಮಾನದ ಭೂತವನ್ನು ತೆಗೆದು ಹಾಕಬೇಕು. ಒಳಗಿರುವ ದೇಹ ಅಭಿಮಾನದ ಭೂತವನ್ನು ಹೊರಗೆ ಹಾಕಬೇಕು. ಆ ಭೂತವನ್ನು ಓಡಿಸಬೇಕು. 2ನೇದು, ಬಾಪ್ ಸಮಾನ್ ओबीडिएंट बन सेवा करनी है. आप समान बनाना है. किसी भी बात में मूंझना नहीं. ತಂದೆಯ ಸಮಾನ ಆಜ್ಞಾಕಾರಿಯಾಗಿ ಸೇವೆ ಮಾಡಬೇಕು. ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಅಂದರೆ ನಿಮ್ಮ ಸಮಾನ ಜ್ಞಾನಿ ಯೋಗಿಯನ್ನಾಗಿ ಮಾಡಬೇಕು. ಒಂದು ವೇಳೆ ನೀವೇ ಸೋಮಾರಿ ಆಲಸಿಗಳಿದ್ದರೆ ಬೇರೆಯವ್ರನ್ನೂ ಆ ಥರ ಮಾಡಬಾರ್ದು. ನಿಮ್ಮ ಸಮಾನ ಮಾಡಿಕೊಳ್ಳ್ರಿ ಅಂದರೆ ನೀವು ಸೋಮಾರಿ ಆಲಸಿಗಳಿದ್ದೀರಿ, ಅಲಕ್ಷ್ಯ ಮಾಡೋರಿದ್ದೀರಿ, ಪುರುಷಾರ್ಥ ಮಾಡ್ತಿಲ್ಲ ಅಂದರೆ ನೀವು ಯಾರಿಗೆ ಜ್ಞಾನ ಹೇಳ್ತೀರಿ ಅವರನ್ನು ಆ ಥರ ಮಾಡೋದಂತಲ್ಲ. ನಿಮ್ಮ ಸಮಾನ ಮಾಡೋದಂದರೆ ಜ್ಞಾನಿ ಯೋಗಿಯನ್ನಾಗಿ ಮಾಡಿ ಮುಂದೆ ತಂದೆಯ ಸಮಾನ ಮಾಡಬೇಕು ಅಂತ ಅರ್ಥ. ಯಾವುದೇ ವಿಷಯದಲ್ಲಿ ಸಂಶಯ ಪಡಬಾರದು. ಕಿಸಿ ಭಿ ಬಾತ ಮೇ ಮುಂझना नहीं. वरदान. परमात्मा प्यार के आधार पर दुख की दुनिया को भूलने वाले सुख शांति संपन्न भव. ಪರಮಾತ್ಮ ಪ್ರೀತಿಯ ಆಧಾರದಿಂದ ದುಃಖದ ಪ್ರಪಂಚವನ್ನು ಮರೆಯುವಂತಹ ಸುಖ ಶಾಂತಿ ಸಂಪನ್ನ ಆತ್ಮ ಆಗಿರಿ. परमात्मा प्यार ऐसा सुखदायी है जो उसमें यदि खो जाओ तो यह दुख की दुनिया भूल जाएगी. इस जीवन में जो चाहिए वो सर्व कामनाएं पूर्ण कर देना, यही तो परमात्मा प्यार की निशानी है. ಪರಮಾತ್ಮನ ಪ್ರೀತಿ ಎಷ್ಟು ಸುಖದಾಯಿ ಆಗಿದೆ ಅಂದರೆ ಅವನ ಪ್ರೀತಿಯಲ್ಲಿ ಮುಳುಗುವಂಥವರು ದುಃಖದ ಪ್ರಪಂಚವನ್ನೇ ಮರೀತಾರೆ. ಅವನ ಪ್ರೀತಿಯಲ್ಲಿ ಮುಳುಗರೆ ದುಃಖದ ಪ್ರಪಂಚನೇ ಮರೆತು ಹೋಗ್ತದೆ. ಈ ಜೀವನದಲ್ಲಿ ನಿಮಗೆ ಯಾವ ಅವಶ್ಯಕತೆ ಇರ್ತದೆ ಆ ಎಲ್ಲ ಅವಶ್ಯಕತೆಗಳನ್ನು, ಎಲ್ಲ ಮನೋಕಾಮನೆಗಳನ್ನು ಬಾಬಾ ಪೂರ್ಣ ಮಾಡ್ತಾರೆ. ಅದೇ ಪರಮಾತ್ಮ ಪ್ರೀತಿಯ ಸಾಕ್ಷಿಯಾಗಿದೆ ಅಥವಾ ಗುರ್ತಾಗಿದೆ. ಬಾಪ್ ಸುಖ ಶಾಂತಿ ಕ್ಯಾ ದೇತಾ ಲೇಕಿನ್ ಉಸ್ಕಾ ಭಂಡಾರ್ ಬನಾ ದೇತಾ. ಬಾಬಾ ನಿಮಗೆ ಬರೇ ಅಲ್ಪಕಾಲದ ಸುಖ ಶಾಂತಿ ಕೊಡೋದಿಲ್ಲ, ನಿಮ್ಮನ್ನು ಸುಖ ಶಾಂತಿಯ ಖಜಾನೆ ಮಾಡಿಬಿಡ್ತಾನೋ. ನಿಮಗಷ್ಟೇ ಕೊಡೋದಿಲ್ಲ, ನೀವು ಅನೇಕರಿಗೆ ಕೊಡುವಷ್ಟು ನಿಮಗೆ ತುಂಬ್ತಾನೋ. ನಿಮ್ಮಲ್ಲಿ ಆ ಸುಖ ಶಾಂತಿಯನ್ನು ತುಂಬ್ತಾ ಹೋಗ್ತಾನೆ. ಜೈಸೆ ಬಾಪ ಸುಖ ಕಾ ಸಾಗರ್ ಹೈ, ನದಿ ತಾಲಾಬ್ ನಹಿ, ಐಸೆ ಬಚ್ಚೋं को भी सुख के भंडार का मालिक बना देता है. इसलिए मांगने की ಅವಶ್ಯಕತೆ ನೈ. ಹೇಗೆ ತಂದೆ ಸುಖದ ಸಾಗರ ಆಗಿದ್ದಾರೆ, ಸುಖದ ನದಿಯಲ್ಲ, ಸುಖದ ಬಾವಿಯಲ್ಲ, ಸುಖದ ಕೆರೆನೂ ಅಲ್ಲ ಶಿವಬಾಬಾ, ಸುಖದ ಸಾಗರ ಆಗಿದ್ದಾರೆ. ಹಾಗೆ ಮಕ್ಕಳನ್ನು ಸಹ ಸುಖ ಸಾಗರರನ್ನಾಗಿ ಮಾಡ್ತಾರೆ ಬಾಬಾ. ಸುಖದ ಖಜಾನೆಗೆ ಮಾಲೀಕ ಮಾಡ್ತಾರೆ. ಆದ್ದರಿಂದ ಬೇಡುವ ಅವಶ್ಯಕತೆ ಇರೋದಿಲ್ಲ. ಸಿರ್ಫ ಮಿಲೆ ಹುಯೇ ಖಜಾನೆ ಕೋ ವಿಧಿಪೂರ್ವಕ್ ಸಮಯ ಪ್ರತಿ ಸಮಯ ಕಾರ್ಯ ಮೇ ಲಗಾವ್. ಬಾಬಾ ಹೇಳ್ತಾರೆ, ಸುಖ ಶಾಂತಿ ಖುಷಿ ಆನಂದ ನೀವು ತಂದೆಯ ಹತ್ತಿರ ಬೇಡುವ ಅವಶ್ಯಕತೆ ಇಲ್ಲ. ಬಾಬಾ ಏನು ಕೊಡ್ತಿದ್ದಾರೆ ಅದನ್ನು ಬಳಸ್ತಾ ಹೋಗ್ರಿ, ಉಪಯೋಗಿಸ್ಕೊಳ್ತಾ ಹೋಗ್ರಿ. ಆಗ ಆ ಸುಖ ಶಾಂತಿಯ ಅನುಭವ ನಿಮಗೆ ಆಗಿಬಿಡ್ತದೆ.
ಸಮಯ ಸಮಯಕ್ಕೆ ಅದನ್ನು ಕಾರ್ಯದಲ್ಲಿ ಅಥವಾ ಪ್ರಯೋಗದಲ್ಲಿ ನೀವು ತರ್ತಾ ಇರಬೇಕು. ಜನರಿಗೂ ಸುಖ ಶಾಂತಿ ಕೊಡ್ತಾ ಹೋಗಬೇಕು. ಆಗ ನಿಮ್ಮಲ್ಲಿ ಇರುವ ಸುಖ ಶಾಂತಿನೂ ಹೆಚ್ಚಾಗ್ತಾ ಹೋಗಿ. ಎಷ್ಟು ಜನರಿಗೆ ಕೊಡ್ತೀರಿ ಅಷ್ಟು ನಿಮ್ಮಲ್ಲಿ ಹೆಚ್ಚಾಗ್ತದೆ. ಸ್ಲೋಗನ್: अपनी सर्व जिम्मेवारियों का बोझ बाप हवाले कर डबल लाइट बनो. ನಿಮ್ಮ ಎಲ್ಲ ಜವಾಬ್ದಾರಿಗಳ ಭಾರ ತಂದೆಗೆ ಅರ್ಪಿಸಿ ಡಬಲ್ ಲೈಟ್ ಆಗಿರಿ. अच्छा. ओम शांति. ओम शांति. मातेश्वरी जी के अनमोल महावाक्य. निराकार परमात्मा की अपनी साकार ब्रह्मा तन में प्रवेश होने की विचित्र युक्ति. ನಿರಾಕಾರ ಪರಮಾತ್ಮ ಸಾಕಾರ ಬ್ರಹ್ಮ ಶರೀರದಲ್ಲಿ ಪ್ರವೇಶ ಮಾಡುವ ವಿಚಿತ್ರ ಯುಕ್ತಿ ಏನಾಗಿದೆ ಅನ್ನೋದರ ಬಗ್ಗೆ ಇಲ್ಲಿ ಮಮ್ಮಾರವರು ತಮ್ಮ ಅನುಭವದ ಆಧಾರದಿಂದ ತಿಳಿಸ್ತಾ ಇದ್ದಾರೆ. ನಿರಾಕಾರ ತಂದೆ ಸಾಕಾರ ಮಾನವನ ದೇಹದಲ್ಲಿ ಬಂದು ಮಕ್ಕಳನ್ನು ಮಡಿಲಿಗೆ ಹಾಕ್ಕೊಳ್ತಾರೆ. ನಿರಾಕಾರನ ಮಡಿಲಿಗೆ ಹೋಗೋದು ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. 5 ವಿಕಾರಗಳ ಕಾರಣದಿಂದ ನೀವು ದುಃಖಿಯಾಗಿದ್ರಿ. ಆ ವಿಕಾರಗಳ ಸನ್ಯಾಸ ಮಾಡೋದನ್ನು ಬಾಬಾ ನಮಗೆ ಕಲಿಸ್ತಾರೆ. ಮನಸಾ ವಾಚಾ ಕರ್ಮಣ ಮೇರೆ ಡೈರೆಕ್ಷನ್ ಪರ್ ಚಲೋ तो मैं पापों को दग्ध करूँगा. यह है बाप की प्रतिज्ञा. ಬಾಬಾ ಹೇಳ್ತಾರೆ, ಮನ ವಚನ ಕರ್ಮದಿಂದ ನನ್ನ ಆದೇಶಗಳನ್ನು ಪಾಲನೆ ಮಾಡಿರಿ. ಆಗ ನಾನು ನಿಮ್ಮ ಪಾಪಗಳನ್ನು ಭಸ್ಮ ಮಾಡ್ತೀನಿ. ಇದು ಪರಮಾತ್ಮ ತಂದೆ ಮಕ್ಕಳ ಮುಂದೆ ಮಾಡುವಂತಹ ಪ್ರತಿಜ್ಞೆ ಆಗಿದೆ. ಎಷ್ಟೆಷ್ಟು ನೀವು ಆ ಆಜ್ಞೆಗಳನ್ನು ಪಾಲನೆ ಮಾಡ್ತೀರಿ, ಸಂಪೂರ್ಣ ಆಗ್ತೀರಿ, ಆಗ 21 ಜನ್ಮದ ಆಸ್ತಿಗೆ ಸಂಪೂರ್ಣ ಅಧಿಕಾರಿಯಾಗ್ತೀರಿ. ಸಂಗಮ ಯುಗದಲ್ಲಿ ತಂದೆಯ ಉದ್ಯೋಗನೇ ನಿಮ್ಮ ಉದ್ಯೋಗ ಆಗಿರಬೇಕು. ತಂದೆ ಹೇಗಿದ್ದಾರೆ, ಏನಿದ್ದಾರೆ, ಏನು ಮಾಡ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಜನರಿಗೂ ತಿಳಿಸಬೇಕು. ಈ ವಿಕಾರಗಳನ್ನು ತೆಗೆದು ಹಾಕಬೇಕು. ವಿಕಾರಗಳ ಕಾರಣದಿಂದ ನೀವು ಕರ್ಮ ಬಂಧನಕ್ಕೆ ಒಳಗಾಗಿದ್ದೀರಿ. ಈಗ ಪಾರಲೌಕಿಕ ಮರ್ಯಾದೆಗಳನ್ನು ನಿಯಮಗಳನ್ನು ಪಾಲಿಸುತ್ತಾ ಹೋದರೆ ವಿಕಾರಗಳ ಬಂಧನದಿಂದ ಮುಕ್ತ ಆಗ್ತೀರಿ. ಪರಮಾತ್ಮ ಸ್ವತಃ ಬಂದು ನಿಮಗೆ ಶಿಕ್ಷಣ ಕೊಡ್ತಿದ್ದಾರಂದರೆ ಯಾಕೆ ನೀವು ಪಾಸ್ ವಿತ್ ಆನರ್ ಆಗಬಾರದು? ಒಂದು ವೇಳೆ ಪರಮಾತ್ಮನ ಮಡಿಲಿಗೆ ಬಂದು ನೀವು ಸಂಪೂರ್ಣ ಅಧಿಕಾರಿ ಆಗಿಲ್ಲ ಅಂದರೆ ನೀವು ತಂದೆಯ ಮಕ್ಕಳಾಗಿಯೂ ಏನು ಪ್ರಯೋಜನ? ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಹೇಳಿದ್ದನ್ನು ಮಾತೇಶ್ವರಿಯವರು ನೆನಪು ಮಾಡಿಸ್ತಾ ಇದ್ದಾರೆ. ಮಕ್ಕಳೇ, ನೀವು ತಂದೆಯ ಕೈ ಬಿಟ್ಟು ತಂದೆಗೆ ಡೈವೋರ್ಸ್ ಕೊಟ್ಟು ಯಾವತ್ತೂ ಹೋಗಬಾರದು. ಯಾವ ಮಕ್ಕಳು ತಂದೆಗೆ ಡೈವೋರ್ಸ್ ಕೊಟ್ಟು ಹೋಗ್ತಾರೆ ಅವರಿಗೆ ಭಸ್ಮಾಸುರ ಅಂತ ಹೇಳಲಾಗ್ತದೆ. ಚಡೆ ತೋ ಊಂಚ ಪದ್ ಗಿರೆ ತೋ ಭಸ್ಮಾಸುರ್ ಹೋ ಪಡ್ತೆ. ಅಬ್ ಯಹ ಯಾದ ರಖನಾ ಹೇ. ಮೇಲೆ ಹೋದರೆ ತಂದೆಯ ಸಮಾನ ಆಗ್ತೀರಿ, ಬಿದ್ದರೆ ಭಸ್ಮಾಸುರ ಆಗ್ತೀರಿ, ವಿಕಾರದ ಅಗ್ನಿಯಲ್ಲಿ ಸುಟ್ಟೋಗ್ತೀರಿ. ಆದ್ದರಿಂದ ನಾವು ಯಾರ ಸಂಬಂಧದಲ್ಲಿ ಬಂದಿದ್ದೇವೆ, ಏನಾಗಲಿಕ್ಕೆ ಬಂದಿದ್ದೇವೆ ಅನ್ನೋದನ್ನು ಸದಾ ನೆನ್ಪಿಟ್ಕೊಳ್ಳಿ. अच्छा. ಓಂ ಶಾಂತಿ.